ಹಾಯ್ ಎಲ್ರಿಗೂ. ದಿಸ್ ಇಸ್ ಮೈ ಫಸ್ಟ್ ವ್ಲಾಗ್. ತುಂಬ ಭಯ ಆಗ್ತಾಯಿದೆ ಹೇಗೆ ಮಾಡೋದು ಅಂತ. ಬಟ್ ಆದ್ರೂ ನಾನು ನಿಮಗೊಂದು ಮಾಹಿತಿ ಹಂಚ್ಕೋಬೇಕಾಗಿದೆ. ಅದಕ್ಕೋಸ್ಕರ ನಾನು ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ಏನು ಅಂದರೆ ವ್ಯಾಕ್ಸಿನೇಷನ್ ಮಾಡಿಸಿರ್ತೀವಲ್ಲ ಮಕ್ಳುಗಳಿಗೆ, ಪುಟ್ಟ ಮಕ್ಳುಗಳಿಗೆ. ಈಗ 1.5 ಮಂತ್ಗೆ, 2.5 ಮಂತ್ಗೆ ಆ್ಯಂಡ್ 3.5 ಮಂತ್ಗೆ ನಾವು ವ್ಯಾಕ್ಸಿನೇಷನ್ ಮಾಡಿಸಿರ್ತೀವಿ ಮಕ್ಕಳಿಗೆ. ಆ ಮಕ್ಳುಗಳಿಗೆ ವ್ಯಾಕ್ಸಿನೇಷನ್ ಆದಮೇಲೆ ಹೇಳಿರ್ತಾರೆ ಮಕ್ಳುಗಳಿಗೆ ಬಟ್ಟೆ ಸುತ್ತಿ ಅಥವಾ ಇನ್ನೊಂದು ವಿಕ್ಸೇನು ಹಚ್ಚಬೇಡಿ, ಬಿಸಿನೀರು ಶಾಖ ಏನು ಕೊಡಬೇಡಿ ಅಂತ ಹೇಳಿರ್ತಾರೆ. ಬಟ್ ತಣ್ಣೀರು ಬಟ್ಟೆ ಮಾಡಿ ಹಿಂಡಿ ಅದನ್ನು ಬಟ್ಟೆ ಕಾಲಿಗೆ ಸುತ್ತಿ, ಕೈಗೆ ಸುತ್ತಿ ಅಂತ ಹೇಳಿರ್ತಾರೆ. ಅದನ್ನು ಹೇಗೆ ಮಾಡೋದು ಅನ್ನೋದು ಹೇಳ್ತೀನಿ ಇದರಲ್ಲಿ. ಮತ್ತು ತುಂಬ ಜನಕ್ಕೆ ಗೊತ್ತಿರುತ್ತೆ ಇದ್ರ ಬಗ್ಗೆ ಮಾಹಿತಿ. ಮಕ್ಕಳು ಸಾಕಿರೋರು ತುಂಬ ಜನ ಇರ್ತಾರೆ, ಅವ್ರಿಗೆಲ್ಲ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಇರುತ್ತೆ. ಕೆಲವೊಬ್ರಿಗೆ ಗೊತ್ತಿಲ್ಲ ಅಂದವ್ರಿಗೆ ಈ ಮಾಹಿತಿ ಈ ವಿಡಿಯೋದಿಂದ ಅವ್ರಿಗೆ ಯೂಸ್ ಆಗುತ್ತೆ. ದಯವಿಟ್ಟು ಈ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ ಹೇಗೆ ಮಾಡೋದು ಅಂತ. ನಾನು ಅದನ್ನು ಇದರಲ್ಲಿ ತೋರಿಸ್ಕೊಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಈ ಥರ ಒಂದು ಬೌಲ್ ತೊಗೊಳ್ಳಿ, ಅದರಲ್ಲಿ ಐಸ್ ಕ್ಯೂಬ್ಸು ಹಾಕ್ಕೊಳ್ಳಿ. ಐಸ್ ಕ್ಯೂಬ್ಸು ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ತಣ್ಣೀರು ಬಟ್ಟೆನೇ ಮಾಡಬಹುದು. ಐಸ್ ಕ್ಯೂಬ್ಸ್ ಫ್ರಿಡ್ಜ್ ಇಲ್ಲ ಅಂದವ್ರ ಮನೆಯಲ್ಲಿ ಈ ಥರ ತಣ್ಣೀರು ಇರುತ್ತಲ್ಲ, ತಣ್ಣೀರು ತೊಗೊಂಡು ಸ್ವಲ್ಪ ಈ ಬಟ್ಟೆನ ಈ ಥರ ಅದ್ದಿ, ಸ್ವಲ್ಪ ಅದ್ದು ಚೆನ್ನಾಗಿ ಅದ್ದು ಈ ಥರ ಚೆನ್ನಾಗಿ ನೀರು ಹಿಂಡ್ಕೋಬೇಕು. ಈ ಥರ ಹಿಂಗೆ ನೀರು ಫುಲ್ಲು ನೀರೆಲ್ಲ ಸ್ಕ್ವೀಸ್ ಆಗಿಬಿಡ್ಬೇಕು. ಚೆನ್ನಾಗಿ ಹಿಂಡ್ಬಿಡ್ಬೇಕು ಈ ಥರ ನೀರನ್ನ. ಈ ಥರ ಹಿಂಡ್ಬಿಟ್ಟು ನೀರನ್ನ ಫುಲ್ ಕಂಪ್ಲೀಟಾಗಿ ನೀರೆಲ್ಲ ಹೋಗೋ ಥರ ಹಿಂಡ್ಬಿಟ್ಟು ಈ ಥರ ಈ ಬಟ್ಟೆನ ಸುತ್ತಬೇಕು. ಹೇಗೆ ಸುತ್ತೋದು ಅಂತ ನಾನು ಹೇಳ್ತೀನಿ. ಈಗ ಬಟ್ಟೆನ ಹೀಗೆ ಫೋಲ್ಡ್ ಮಾಡ್ಕೋಬೇಕು. ಈ ಥರ ಒಂದು ಕಾಟನ್ ಬಟ್ಟೆ ತೊಗೊಂಡು ಈ ಥರ ಒಂದು ನೀರಲ್ಲಿ ಅದ್ದಿರೋದು ತೊಗೊಂಡಿರೋದು ನಾನು. ಇದನ್ನು ತೊಗೊಂಡು ಫೋಲ್ಡ್ ಮಾಡಿಕೊಂಡು ಹೀಗೆ ನಿಧಾನಕ್ಕೆ ಮಗು ಕಾಲು ಸ್ವಲ್ಪ ಇದು ಮಾಡಿಕೊಂಡು ಈ ಥರ ನಿಧಾನಕ್ಕೆ ಸ್ವಲ್ಪ ಸುತ್ತಬೇಕು. ಈ ಥರ ಸುತ್ತಬಿಟ್ಟು ಡ್ರೈ, ಸ್ವಲ್ಪ ಅದು ನೀರು ಡ್ರೈ ಆಗುತ್ತೆ ಅಲ್ಲಿ ತನಕ ಈ ಥರ ಸ್ವಲ್ಪ ನೋಡಿ. ಈ ಥರ ಸುತ್ತಬೇಕು. ಈ ಥರ ನೋಡಿ, ಹೀಗೆ ಈ ಥರ ಕಾಣಿಸುತ್ತೆ. ಈ ಥರ ಸ್ವಲ್ಪ ಟೈಟಾಗಿ ಸುತ್ತಬೇಕು. ಈ ಥರ ಇದನ್ನು ಹೀಗೆ ಮಾಡೋದ್ರಿಂದ ಮಕ್ಕಳಿಗೆ ಸ್ವಲ್ಪ ನೋವು ಸ್ವಲ್ಪ ಕಡಿಮೆ ಅನಿಸುತ್ತೆ. ಅವ್ರಿಗೆ